ಈ ಸಮ್ಮರ್ಗೂ ಈ ಬಿಸಿಲಿಗೂ ಏನು ಮಾಡೋಕ್ಕಾಗಲ್ಲ. ಇವತ್ತು ಹೊರಗಡೆ ಕೆಲಸ ಇದೆ, ಹಾಗೆ ಒಂದು ಫಂಕ್ಷನ್ ಬೇರೆ ಅಟೆಂಡ್ ಮಾಡಬೇಕು. ಪೂರ್ತಿ ದಿನ ನನಗೆ ನನ್ನ ಮೇಕಪ್ ಕೂಡ ಸ್ಟೇ ಆಗಬೇಕು. ಪೂರ್ತಿ ದಿನ ಹೋಲ್ಡ್ ಆಗುತ್ತಾ ನನ್ನ ಮೇಕಪ್? ಪೂರ್ತಿ ದಿನ ನನಗೆ ಮೇಕಪ್ ಮೆಲ್ಟ್ ಆಗಬಾರ್ದು. ಹಾಗೆ ಈ ಕಾಂಪ್ಯಾಕ್ಟ್ನೆಲ್ಲ ನಾನು ಕ್ಯಾರಿನೇ ಮಾಡಬಾರ್ದು. ಇದನ್ನ ಔಟ್ಫಿಟ್ ಸಿಂಪಲ್ ಆಗಿ ಸೂಪರ್ ಆಗಿದೆ. ಹಾಗೆ ಜಸ್ಟ್ 2 ಪ್ರಾಡಕ್ಟ್ಸ್ ಯೂಸ್ ಮಾಡಿ ಒಂದು ಪ್ರಾಪರ್ ಮೇಕಪ್ ಲುಕ್ ಮಾಡೋಣ. ನಾನು ಮೇಕಪ್ ಮಾಡೋದಕ್ಕೆ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರ್. ಇದನ್ನ ಸ್ಪ್ರೇ ಮಾಡಿಕೊಂಡು ಡ್ರೈ ಆದ್ಮೇಲೆ ಫೇಸಸ್ ಕೆನಡಾ ಅವರ 3-in-1 ಫೌಂಡೇಶನ್ ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ನ ಹಾಕೊಳ್ತಾ ಇದ್ದೀನಿ. ಲೈಟ್ ಆಗಿ ಹಾಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಇದಂತೂ ತುಂಬಾನೇ ಚೆನ್ನಾಗಿ ಫೇಸ್ ಮೇಲೆ ಬ್ಲೆಂಡ್ ಆಗುತ್ತೆ. ಮೊದಲಿಗೆ ನಾನು ಬೆರಳಲ್ಲೇನೆ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಬ್ಲೆಂಡರ್ನು ಕೂಡ ಯೂಸ್ ಮಾಡ್ಕೋಬಹುದು. 24 hours ಹೈಡ್ರೇಷನ್ ಇಡುತ್ತೆ. ತುಂಬಾನೇ ಚೆನ್ನಾಗಿ ನೋಡಿ ಫೇಸ್ ಮೇಲೆ ಬ್ಲೆಂಡ್ ಆಗ್ತಾ ಇದೆ ಕೂಡ. ಈಗ ಬ್ಲೆಂಡರ್ ಅಲ್ಲಿ ಕೂಡ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ನ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಕಾಜಲ್ನ ಹಾಕೊಳ್ತಾ ಇದ್ದೀನಿ. ಫೈನಲ್ ಮೇಕಪ್ ಲುಕ್ ಕೊಡೋಣ ಅಂಥೇಳಿ. ಈಗ ಲಿಪ್ಸ್ಟಿಕ್ ಹಾಕೊಂಡ್ರೆ ನನ್ನ ಮೇಕಪ್ ಆಲ್ಮೋಸ್ಟ್ ಆಯ್ತಾ ಬಂತು. ಈಗ ಲಿಪ್ಸ್ಟಿಕ್ ಕೂಡ ಹಾಕೊಂಡಿದ್ದಾಯ್ತು. ಈಗ ಹೇರ್ನ ಕೋಮ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಮೇಕಪ್ ಸ್ಪ್ರೇನ ಹಾಕೊಂಡು ಮೇಕಪ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ವಾಟರ್ ಪ್ರೂಫ್ ಟೆಸ್ಟ್ ಮಾಡೋಣ. ವಾಟರ್ನಲ್ಲಿ ಡಿಪ್ ಮಾಡಿದ್ದೀನಿ. ಟಿಶ್ಯೂ ಟೆಸ್ಟ್ ಮಾಡ್ಕೊಳ್ಳೋಣ. ನೋಡಿ ಫೈನಲಿ ಇದು ಪಾಸ್ ಆಗಿದೆ. ಹಾಗೆ ಇದು ವಾಟರ್ ಪ್ರೂಫ್ ಹಾಗೆ ಸ್ವೆಟ್ ಪ್ರೂಫ್ ಕೂಡ. ಪ್ರಾಡಕ್ಟ್ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಬೈ ಮಾಡೋ ಇಂಟ್ರೆಸ್ಟ್ ಇದ್ರೆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ಈ ಪ್ರಾಡಕ್ಟು ಅಮೆಝಾನ್, ಮಿಂತ್ರಾ, ನೈಕಾ, ಪರ್ಪಲ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.